ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇದು ಸಾಟರ್ಡೆ ವ್ಲಾಗ್ ಆಗಿರುತ್ತೆ. ಸಾಟರ್ಡೆ ನನ್ನ ಮಗಳ ಸ್ಕೂಲಲ್ಲಿ ಪೇರೆಂಟ್ಸ್ ಓರಿಯೆಂಟೇಷನ್ ಇತ್ತು. ಹಾಗಾಗಿ ಸ್ವಲ್ಪ ಮಾರ್ನಿಂಗ್ ಒಂಚೂರು ಬೇಗ ಎದ್ಬಿಟ್ಟು ಸ್ವಲ್ಪ ಸ್ನ್ಯಾಕ್ಸು ಅಥವಾ ಟಿಫನ್ ಏನಾದರೂ ತಗೊಬರ್ರಿ ಅಂತ ಮೆಸೇಜ್ ಹಾಕಿದ್ರು. ಸೊ ಟಿಫನ್ನು ಕೂಡ ತಗೊಂಡೋಗ್ಬೇಕಿತ್ತು. ಅದಕ್ಕೆ ನಾನು ಕೂಡ ಸ್ವಲ್ಪ ಬೇಗನೆ ಎದ್ಬಿಟ್ಟು ಸಾಟರ್ಡೆ ಆಗಿರೋದ್ರಿಂದ ನಮ್ಮದು ಶನಿವಾರ ಪೂಜೆ ಬೇಗನೆ ಮಾಡಬೇಕಿತ್ತು. ಸ್ವಲ್ಪ ಬೇಗನೆ ಎಲ್ಲನೆಲ್ಲ ಒರೆಸ್ಬಿಟ್ಟು ಒಂಚೂರು ಪುಟ್ಟದಾಗಿ ಬಾಗಿಲೆಲ್ಲ ತೊಳೆದ್ಬಿಟ್ಟು ರಂಗೋಲಿನೂ ಕೂಡ ಹಾಕ್ಬಿಟ್ಟು ನಾನು ಕೂಡ ಸ್ವಲ್ಪ ಬೇಗನೆ ಎದ್ದಿದ್ನಲ್ವ. ಫಸ್ಟು ಸ್ನಾನ ಮಾಡ್ಕೊಂಡು ಆದಮೇಲೆ ಟಿಫನ್ ಮಾಡ್ಕೊಂಡು ಅದಾದಮೇಲೆ ಅವಳಿಗೂ ಕೂಡ ಎಬ್ಸಿದ್ರಾಯ್ತು ಅಂತ ಒಂಚೂರೆಲ್ಲ ಬಾಗಿಲು ಒರೆಸ್ಕೊಂಡು ರಂಗೋಲಿ ಹಾಕ್ಕೊಂಡೆ. ಇವತ್ತು ನನ್ನ ಮಗಳಿಗೆ ಸ್ಕೂಲ್ ಇರಲಿಲ್ಲ. ಇನ್ನೇನು ಟಿಫನ್ ತಗೊಂಡೋಗಂಗಿಲ್ಲ ಅಂತ ನಾನು ಟಿಫನ್ಗೇನು ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ. ಅದಕ್ಕೆ ಈಗ ಸಡನ್ನಾಗಿ ಏನು ಮಾಡೋದು ಅಂತ ಒಂಚೂರು ನೀರು ದೋಸೆ ಮಾಡ್ಕೊಂಡ್ರಾಯ್ತು ಅಂತ ಅಕ್ಕಿ ಹಿಟ್ಟನ್ನು ಮತ್ತು ಗೋಧಿ ಹಿಟ್ಟನ್ನು ಸ್ವಲ್ಪ ಹೊತ್ತು ನೆನೆ ಹಾಕ್ಬಿಟ್ಬಿಟ್ಟೆ. ನೀಟಾಗೆಲ್ಲ ಕಲಿಸ್ಬಿಟ್ಟು ನಮಗೆ ಎದ್ದ ತಕ್ಷಣ ಫಸ್ಟು ಬಾಗಿಲು ತೊಳೆದ್ಬಿಟ್ಟು ನೀಟಾಗಿ ರಂಗೋಲಿ ಹಾಕಿ ಅದನ್ನು ಮತ್ತೆ ಹಿಂದಕ್ಕೆ ತಿರ್ಕೊಂಡು ನೋಡಿದ್ಮೇಲೆ ಎಷ್ಟು ಖುಷಿ ಅನಿಸುತ್ತಲ್ವಾ. ಹೆಣ್ಮಕ್ಳು ಸ್ವಭಾವನೇ ಅಷ್ಟು. ಯಾವುದೇ ಒಂದು ಕೆಲಸ ಮಾಡಿದ್ಮೇಲೆ ನಾವು ನೀಟಾಗಿ ನಮ್ಮ ಮನಸ್ಸಿಗೆ ತೃಪ್ತಿ ಆಗೋ ಥರ ಮಾಡ್ತೀವಿ. ಅದನ್ನು ಮತ್ತೆ ವಾಪಸ್ ನೋಡಿದ್ಮೇಲೆ ಏನೋ ಒಂಥರ ಮಾಡಿದ್ದಕ್ಕೂ ಕೂಡ ಸಾರ್ಥಕ ಅನಿಸುತ್ತೆ. ಆ ಥರ ನಾವು ಒಂದು ಪಾತ್ರೆ ತೊಳೆದಾದ್ಮೇಲೆ ಆಗಲಿ ಯಾವುದೇ ಕೆಲಸ ಆಗಿರ್ಬೋದು. ಇನ್ನು ಈ ಕಡೆ ದೋಸೆಗೆ ಹಿಟ್ಟು ನೆನೆ ಹಾಕಿದ್ದೆ ಮತ್ತು ಚಟ್ನಿಗೆ ಕೊಬ್ಬರಿ ಚಟ್ನಿ ಮಾಡಿಬಿಡೋಣ ಅಂತ ಕೊಬ್ಬರಿನೂ ಕೂಡ ತುರಿದ್ಬಿಟ್ಟು ರೆಡಿ ಮಾಡ್ಕೊಂಡು ದೋಸೆ ಮತ್ತು ಚಟ್ನಿನೂ ಕೂಡ ನಾವು ಟಿಫನ್ ತಿಂದುಬಿಟ್ಟು ಬಾಕ್ಸಿಗೂ ಕೂಡ ಹಾಕ್ಕೊಂಡು ಹೋದೆ. ನಾನು ನನ್ನ ಮಗಳಿಗೂ ಕೂಡ ಬೇಗ ಎಬ್ಬಿಸ್ಬಿಟ್ಟು ರೆಡಿ ಮಾಡ್ಕೊಂಡು ಆಲ್ಮೋಸ್ಟ್ ನಾವು ಹೋಗೋ ಅಷ್ಟೊತ್ತಿಗೆ ಸ್ಕೂಲಲ್ಲಿ ಓರಿಯೆಂಟೇಷನ್ ಕೂಡ ಸ್ಟಾರ್ಟ್ ಆಗಿತ್ತು. ಹೋದ ತಕ್ಷಣ ಸ್ವಲ್ಪ ಬಾದಾಮ್ ಹಾಲು ಕೊಟ್ಟರು. ಏನೋ ಒಂಥರ ಮೈಂಡ್ ಫ್ರೆಶ್ ಅನಿಸ್ತಾ ಸ್ಕೂಲಿಗೆ ಹೋದ ತಕ್ಷಣ ನನಗೆ ಸಮಾಧಾನ ಆಯಿತು. ಟೈಮ್ ಆಗಿದೆಯೇನೋ, ಸ್ಟಾರ್ಟ್ ಆಗಿದೆಯೇನೋ ಅಂತ. ಬಟ್ ಇನ್ನು ಅವಾಗ ಜಸ್ಟ್ ನಡೀತಾ ಇತ್ತು. ನಾವು ಕೂಡ ಹೋಗಿ ಕೂತ್ಕೊಂಡ್ವಿ. ಬಟ್ ನಲ್ಲಿ ಪೇರೆಂಟ್ಸ್ನ ಅಷ್ಟೇ ಕೂರಿಸಿದ್ರು. ನನ್ನ ಮಗಳನ್ನ ಅವ್ರ ಕ್ಲಾಸ್ ರೂಮಲ್ಲೇ ಕೂರಿಸೋದ್ವಿ. ಮತ್ತು ಬಂದ ತಕ್ಷಣ ಇವಳು ಟಿ ವಿಲಿ ನೋಡಿಕೊಂಡು ಯೋಗ ಮಾಡ್ತಾಯಿದ್ಲು. ನಾನು ಹಂಗೆ ಸ್ವಲ್ಪ ಅವಳಿಗೆ ಗೊತ್ತಾಗ್ದಂಗೆ ವೀಡಿಯೋ ಮಾಡ್ಕೊಂಡೆ. ಅವಳು ಯಾವುದೇ ಒಂದು ಆಕ್ಟಿವಿಟೀಸ್ ಮಾಡ್ಬೇಕಾದ್ರೆ ನಾನು ಫೋನಲ್ಲಿ ವೀಡಿಯೋ ಮಾಡ್ತಾಯಿರ್ತೀನಿ. ನೋಡಿದ ತಕ್ಷಣ ಅವಳು ಹಂಗೆ ಸುಮ್ಮನಾಗ್ಬಿಡ್ತಾಳೆ. ಅವಳಿಗೆ ಗೊತ್ತಿಲ್ಲದಾಗೆ ನಾನು ಜಾಸ್ತಿ ವೀಡಿಯೋ ಮಾಡ್ಕೊಳ್ಳೋದು. ಈ ಥರ ನಾವು ಟಿ ವಿಲಿ ಆಗಲಿ ಅಥವಾ ಫೋನಲ್ಲಾಗಲಿ ಏನಾದರೂ ಒಂದು ಮಕ್ಕಳಿಗೆ ವೀಡಿಯೋ ತೋರಿಸ್ತಾ ಇದ್ದೀವಿ ಅಂದರೆ ಅವರಿಗೆ ಅದರಿಂದ ಒಂಚೂರು ಏನಾದರೂ ಕಲಿಬೇಕು. ಆ ಥರದ ನಾವು ಹೇಳೋದೇ ಆಗಲಿ, ವೀಡಿಯೋ ತೋರಿಸೋದೇ ಆಗಲಿ, ಆ ಥರದ್ದು ಮಾಡಿದಾಗ ಮಕ್ಕಳು ಕೂಡ ಒಳ್ಳೆಯದನ್ನೇ ಕಲಿತಾರೆ. ಇನ್ನು ಸಂಡೇನೂ ಕೂಡ ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ಸಂಡೇ ನಾನು ಒಂದು 3 ದಿನದ ಬಟ್ಟೆನೆಲ್ಲ ವಾಶ್ ಮಾಡಿಬಿಟ್ಟು ಚೇರ್ ಮೇಲೆ ಹಾಕಿದ್ದೆ. ಎಲ್ಲ ಆರಿದ್ಮೇಲೆ ನೀಟಾಗಿ ಮಡಚಿಡೋಣ. ಯಾಕಂದರೆ ರೂಮಲ್ಲಿ ಸ್ವಲ್ಪ ಕ್ಲೀನ್ ಮಾಡೋದಿತ್ತು. ಎಲ್ಲ ಕ್ಲೀನ್ ಮಾಡಿದಾದಮೇಲೆ ನೀಟಾಗಿ ಎತ್ತಿಡೋಣ. ಇಲ್ಲಿ ಮನೆಯಲ್ಲಿ ಕಬೋರ್ಡ್ ಬೇರೆ ಇಲ್ಲ. ನಮ್ಮದು ಮನೆ ಒಳಗೆ ಬೇರು ಕೂಡ ಬರಲಿಲ್ಲ. ಬೇರನ್ನ ಹೊರಗಡೆನೇ ಇಟ್ಟಿದ್ವಿ. ಅದನ್ನು ಸ್ವಲ್ಪ ಏನಾದರೂ ಕೆಳಗಡೆ ಲೆಗ್ ಇರುತ್ತೆ ಅದನ್ನು ಕಟ್ ಮಾಡಿ ಒಳಗೆ ತಗೋಬೇಕು, ಹಂಗಾದರೆ ಬರುತ್ತೆ ಅಂದರು. ಅದನ್ನೆಲ್ಲ ರೆಡಿ ಮಾಡಿಸಿದ್ಮೇಲೆ ತಗೊಂಡ್ರಾಯ್ತು ಅಂತ ಬಟ್ಟೆನೆಲ್ಲ ನೀಟಾಗಿ ಮಡಚಿ ಬ್ಯಾಗೆ ಇಟ್ಟರಾಯ್ತು. ಅಟ್ಲೀಸ್ಟ್ ಒಂದು ಕಬೋರ್ಡು ಅಥವಾ ಒಂದು ರ್ಯಾಕು ಮತ್ತು ಬೀರನ್ನು ಕೂಡ ತಗೊಂಡ್ರಾಯ್ತು ಅಂದ್ಕೊಂಡು ಹಂಗೆ ಇಟ್ಟಿದ್ದೆ. ಆಮೇಲೆ ಚೇರ್ ಮೇಲೆ ತುಂಬ ಬಟ್ಟೆ ಆಯಿತು ಅಂತ ಸಂಡೇ ಇರೋದ್ರಿಂದ ಎಲ್ಲ ನೀಟಾಗಿ ಮಡಚಿ ತೆಗ್ದಿಡೋಣ. ಇವತ್ತು ಇನ್ನೇನು ಜಾಸ್ತಿ ಕೆಲಸ ಇರೋಲ್ಲ. ಅಷ್ಟು ಮನೆ ಕೆಲಸನೆಲ್ಲ ಮುಗಿಸ್ಕೊಬಿಡೋಣ ಅಂತ ಸ್ವಲ್ಪ ಕಿಚನ್ ಕೆಲಸನೂ ಮತ್ತು ಬಟ್ಟೆದ್ದನ್ನು ಎಲ್ಲ ನೀಟಾಗಿ ಮಡಚಿಟ್ಕೊಂಡೆ. ನನಗೆ ಒಂದು ಕೆಲಸ ಮಾಡಬೇಕಂದ್ರೆ ಏನೋ ಒಂದು ಸಾಂಗ್ ಕೇಳ್ಕೊಳ್ತಾ ಮಾಡ್ತಾಯಿದ್ರೆ ಏನೋ ಇಂಟ್ರೆಸ್ಟ್ ಬರುತ್ತೆ. ಕೆಲಸ ಮಾಡಿದ್ರೂ ಕೂಡ ಮಾಡಿದೆ ಅನ್ಸಲ್ಲ. ಅದಕ್ಕೋಸ್ಕರ ಸ್ವಲ್ಪ ಹಳೇ ಸಾಂಗ್ಗಳನ್ನ ಕೇಳ್ತಾಯಿದ್ದೆ. ಏನೋ ಒಂಥರ ಆ ಒಂದು ಹಳೆ ಸಾಂಗ್ಗಳು ಕೇಳಿದ ತಕ್ಷಣ ನಮಗೆ ಎಷ್ಟು ಕಿವಿ ಅಲರ್ಟ್ ಆಗ್ತಾವಂದರೆ ಅದರಲ್ಲಿ ಅಷ್ಟು ಸೆಂಟಿಮೆಂಟು ಮತ್ತು ಭಾವನೆಗಳು, ಏನೋ ಒಂದು ಫೀಲಿಂಗ್ಸು ಅದರಲ್ಲಿ ವ್ಯಕ್ತಪಡಿಸಿರ್ತಾರೆ. ಆ ಹಳೆ ಸಾಂಗ್ ಕೇಳಿದ ತಕ್ಷಣ ನಮಗೆ ಎಲ್ಲೇ ಒಂದು ಟ್ಯಾಕ್ಟರಲ್ಲಿ ಅಥವಾ ಎಲ್ಲೋ ಒಂದು ಮನೆಯಲ್ಲಿ ಕೇಳಿದ ತಕ್ಷಣ ಎಷ್ಟು ಒಂಥರ ಮನಸ್ಸಿಗೆ ಖುಷಿ ಅನಿಸುತ್ತೆ ಆ ಸಾಂಗ್ ಕೇಳಬೇಕಲ್ವ. ನನಗೂ ಕೂಡ ಹಂಗೇನೆ. ನಾನು ಜಾಸ್ತಿ ಆ ಸಾಂಗ್ ಕೇಳಬೇಕು ಅನಿಸ್ತಾಯಿಲ್ಲ. ತುಂಬ ಹಳೆ ಫಿಲಮ್ ಸಾಂಗ್ನೇ ಕೇಳ್ತೀನಿ. ನನಗೆ ಇತ್ತೀಚಿಗಿರೋ ಅಷ್ಟು ಇಷ್ಟ ಆಗಲ್ಲ ಸಾಂಗ್ಗಳು. ಇನ್ನು ಯಜಮಾನ ಫಿಲಮ್ ಸಾಂಗ್ ಅಂತ ಕೇಳಬೇಕಾ, ಹಿಟ್ ಸಾಂಗು ಎಲ್ಲವೂ ಕೂಡ ತುಂಬ ಚೆನ್ನಾಗಿದ್ದಾವೆ. ನನಗೂ ಕೂಡ ತುಂಬ ಇಷ್ಟ ಆ ಸಾಂಗ್ಸು. ಇನ್ನು ನಮ್ಮ ಮನೆ ಪಕ್ಕದ ಮನೆಯಾಗೆ
ಪ್ರೆಗ್ನೆಂಟ್ ಇದ್ಲು ಹುಡುಗಿ. ನಾನು ಬಂದು ಹೆಚ್ಚು ಕಡಿಮೆ ಒಂದು 15 ಡೇಸ್ ಆಗಿಲ್ಲ ಅನಿಸುತ್ತೆ ಇಲ್ಲಿಗೆ. ನಂಗೆ ತುಂಬ ಚೆನ್ನಾಗಿ ಪರಿಚಯನೂ ಆಗಿದ್ಲು, ತುಂಬ ಫ್ರೆಂಡ್ಸ್ ಆಗಿದ್ಲು. ನನಗೆ ಬೇಜಾರು ಅನಿಸ್ದಾಗ ಒಂದು ಸ್ವಲ್ಪ ಹೊತ್ತು ಹೋಗಿ ಕೂತ್ಕೊಂಡು ಮಾತಾಡೋದು ಅಥವಾ ಅವಳನ್ನ ಇಲ್ಲಿಗೆ ಕರ್ಕೊಬಂದು ಕೂರಿಸ್ಕೊಳೋದು, ಈ ಥರ ಬೇಗ ಫ್ರೆಂಡ್ಶಿಪ್ ಕೂಡ ಬೆಳೀತು. ಅವಳು ಊರಿಗೆ ಹೋಗಂತ ಹೊರಟಿದ್ಲು, ಬಂದಳು ಹೇಳೋಗ್ತೀನಿ ಅಂತ. ಈಗ ನೆಕ್ಸ್ಟ್ ಮಂತ್ ಏನೋ ಸೀಮಂತ ಮಾಡ್ತಾರೆ ಅಂದರು. ಹಂಗಾಗಿ ನಾವು ಅಲ್ಲಿ ಇನ್ನೇನು ಹೋಗೋಕ್ಕಾಗಲ್ಲ ಅಂತ ಸ್ವಲ್ಪ ಸಣ್ಣದಾಗೆ ಒಂದು ಸೀರೆ ಮತ್ತು ಕುಂಕುಮನ ಕೊಟ್ಟು ಕಳಿಸ್ದೆ. ಅದು ನಾನು ಅವಳಿಗೆ ಗೊತ್ತಿಲ್ಲ, ಸುಮ್ಮನೆ ವೀಡಿಯೋ ಕ್ಯಾಮ್ರಾ ಇಟ್ಟಿದ್ನಲ್ವ, ಹಂಗೆ ಕ್ಯಾಪ್ಚರ್ ಆಗಿದೆ. ಇನ್ನು ಬಟ್ಟೆನೆಲ್ಲ ಮಡಚೆತ್ತಿಟ್ಟೆ. ಅದಾದಮೇಲೆ ಸ್ವಲ್ಪ ರೂಮೆಲ್ಲ ಕ್ಲೀನ್ ಮಾಡಿದ್ವಿ, ಎಲ್ಲ ನೀಟಾಗಿ ತೆಗಿಕಿರೋ ನಮ್ಮ ಮನೆಯವ್ರ ಬ್ಯಾಗೆಲ್ಲ. ಆದರೂ ತುಂಬ ಬಟ್ಟೆ ಬ್ಯಾಗ್ಗಳಂತೂ ತುಂಬಿ ತುಳುಕ್ತಾ ಇತ್ತು. ಅವನ್ನೆಲ್ಲ ನೀಟಾಗಿ ಬ್ಯಾಗಲ್ಲಿ ಹಾಕಿ ಎತ್ತಿಟ್ವಿ. ಮತ್ತು ರ್ಯಾಕೋ ಅಥವಾ ಬೀರೋ ಕಬೋರ್ಡೋ ಏನಾದರೂ ತಂದರೆ ಜೋಡಿಸ್ಕೊಂಡ್ರಾಯ್ತು. ಸದ್ಯಕ್ಕೆಲ್ಲ ಓಡಾಡೋಕ್ಕೆ ಜಾಗ ಮಾಡೋಣ, ಕ್ಲೀನ್ ಮಾಡಿದ್ರಾಯ್ತು ಅಂತ ಎಲ್ಲ ಎತ್ತಿಟ್ವಿ. ನಾನು ಮೊನ್ನೆ ಡಿಮಾರ್ಟಲ್ಲಿ ಕರ್ಟನ್ ತಂದಿದ್ನಲ್ವ, ಅದನ್ನು ಹಾಕ್ದೆ. ಕರ್ಟನ್ನು ಸ್ವಲ್ಪ ಕಾಸ್ಟ್ಲಿ ಇರಲಿಲ್ಲ, ಅಷ್ಟು ಚೆನ್ನಾಗಿರಲಿಲ್ಲ ಮಾರ್ಟಲ್ಲಿ. ಈಗ ಬುಕ್ ಮಾಡಿದ್ರಾಯ್ತು, ನನಗೆ ಯಾಕೋ ಇಷ್ಟ ಆಗಲಿಲ್ಲ ಅಂತ ಸದ್ಯಕ್ಕಿರಲಿ ಅಂತ ಒಂದು ಕಡಿಮೆ ರೇಟಿಂದೇ ತಗೊಂಡು ಬಂದೆ. ಪರವಾಗಿಲ್ಲ, ಕಲರು ಕೂಡ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇರಲಿ ಅಂದ್ಬಿಟ್ಟು ಅದನ್ನೇ ತಗೊಂಬಂದಿದ್ದೆ. ಅದನ್ನು ಕೂಡ ಹಾಕ್ಬಿಟ್ಟು ನೀಟಾಗೆಲ್ಲ ಬೆಡ್ರೂಮ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ರೆಡಿ ಮಾಡಿದ್ವಿ. ಇನ್ನು ನಾವು ತಗೊಂಡಿದ್ದು ಮೊದಲು ಕಾಟ ಇದೆ, ಇದು ತೆಗೆದ್ಬಿಟ್ಟು ದೊಡ್ಡದೊಂದು ಕಾಟ್ ತಗೊಬರೋಣ ವುಡ್ಡಿಂದು ಅಂದ್ಕೊಂಡ್ವಿ. ಸದ್ಯಕ್ಕೆ ನೋಡಿ ತಗೋಬೇಕಾಗುತ್ತೆ, ಯಾಕಂದರೆ ಇಲ್ಲಿ ಮನೆಗಳು ಚೇಂಜ್ ಮಾಡ್ತಾ ಇರ್ತೀವಲ್ವ, ಮತ್ತೇನಾದರೂ ಟ್ರಾನ್ಸ್ಫರ್ ಆಯ್ತಂದ್ರೆ ಅಲ್ಲಿ ಇಲ್ಲಿ ಓಡಾಡೋದು ನೋಡಿಬಿಟ್ಟು ತಗೊಂಡ್ರಾಯ್ತು ಅಂತ ಇದನ್ನೇ ರೆಡಿ ಮಾಡಿದ್ವಿ. ನಾವು ಬೆಂಗಳೂರಿಗೆ ಹೋದ ತಕ್ಷಣ ಒಳ್ಳೆ ಕಾಟ್ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ವಿ, ಅದೇ ಪ್ಲ್ಯಾನ್ ಇತ್ತು. ಬಟ್ ಇಲ್ಲಿ ಮೊನ್ನೆ ಎಲ್ಲ ಲಗೇಜ್ಗಳೆಲ್ಲ ಮೇಲಕ್ಕೆ ಹಾಕೊ ಆವತ್ತೇ ಗೊತ್ತಾಯಿತು ಯಾವುದೇ ಐಟಮ್ಗಳು ಜಾಸ್ತಿ ಮಾಡ್ಕೊಬಾರ್ದಪ್ಪ ಬಾಡಿಗೆ ಮನೆಗೆ ಅಂತ. ಅದಕ್ಕೆ ಸ್ವಲ್ಪ ಯೋಚನೆ ಮಾಡಿ ತಗೊಂಡ್ರಾಯ್ತು ಅಂತ ಸುಮ್ಮನಾದ್ವಿ. ಇನ್ನು ನಮ್ಮ ಮನೆಯವರು ಕೂಡ ಎಲ್ಲ ಒಂಚೂರು ನೆಟ್ ಲೂಸ್ ಆಗಿದೆ ಅಂತಂದು ರೆಡಿ ಮಾಡ್ತಾಯಿದ್ರು ಕರ್ಟನ್ದು. ಇನ್ನು ರೂಮ್ ಕೂಡ ಕ್ಲೀನ್ ಮಾಡ್ದಾಯಿತು. ನಾನು ಕೂಡ ಈ ಥರ ಎಲ್ಲ ಕ್ಲೀನ್ ಮಾಡ್ತಾಯಿದ್ನಲ್ವ, ನನ್ನ ಮಗಳು ಕೂಡ ನನ್ನ ನೋಡಿಬಿಟ್ಟು ಈಗ ಕೆಲಸ ಮಾಡೋರು ಹೆಂಗೆ ವೇಲ್ನೆಲ್ಲ ಕಟ್ಕೊಳ್ತಾರಲ್ವ, ಆ ಥರ ಅವಳು ಕೂಡ ವೇಲ್ನೆಲ್ಲ ಕಟ್ಕೊಂಡು ಒಂದು ಬಟ್ಟೆ ತಗೊಂಡೆಲ್ಲ ಒರೆಸ್ತಾ ಇದ್ಲು. ಇನ್ನು ಈ ಕಡೆ ನಾವು ಹೊಸದು ಸ್ಟವ್ ತಗೊಂಬಂದಿದ್ವಿ, ಅದನ್ನೆಲ್ಲ ಕಿಚನಲ್ಲೇ ಜೋಡಿಸ್ಬೇಕಿತ್ತು. ಯಾಕಂದರೆ ನಮ್ಮದು ಹಳೆ ಸ್ಟವ್ ಸ್ಟೀಲ್ದಿತ್ತಲ್ವ, ಅದು ಸ್ವಲ್ಪ ಲೆಗ್ಗು ಮೊನ್ನೆ ಗಾಡೀಲಿ ಹಾಕ್ಬೇಕಾದ್ರೆ ಮುರಿದೋಗಿತ್ತು. ಹಂಗಾಗಿ ಹೊಸ ತರಬೇಕಿತ್ತು. ಕೆಳಗಡೆ ಪರಿಚಯದವರಿದ್ದರು, ಪ್ರೆಸ್ಟೀಜ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾಯಿದ್ರು, ಅವ್ರಿಗೆ ಹೇಳಿದ್ವಿ. ಅವರು ಸ್ಟವ್ನ ಕೂಡ ತಂದು ಕೊಟ್ಟಿದ್ದರು. ಅದನ್ನು ತಂದಾದಮೇಲೆ ಕೆಲವರು 4 ಒಲೆ ಹಚ್ಚಲ್ಲ ಅಂತ ಅಂದರು. ಬಟ್ ಇರಲಿ ಬಿಡು, ಪರವಾಗಿಲ್ಲ, ತಂದಿದ್ದೀವಲ್ವ. ಏನು ನಮ್ಮ ಮನಸ್ಥಿತಿ ಚೆನ್ನಾಗಿದ್ದರೆ ಸಾಕು, ಒಲೆ ಏನು ಇಂಪಾರ್ಟೆಂಟ್ ಆಗೋಲ್ಲ. ಮತ್ತು ನನಗೂ ಕೂಡ ಮಾರ್ನಿಂಗಲ್ಲಿ ಒಂದು ಎಕ್ಸ್ಟ್ರಾ ಒಲೆಗಳು ಇದ್ದರೆ, ಸ್ಟವ್ ಇದ್ದರೆ ಯೂಸ್ ಆಗುತ್ತೆ, ಬೇಗ ಬೇಗ ಆಗುತ್ತೆ. ಇನ್ನು ನಮ್ಮ ಮನೆಯಲ್ಲಿ ಗೀಝರ್ ಇಲ್ಲ, ಅದನ್ನು ಸದ್ಯಕ್ಕೆ ಗೀಝರ್ ಪಾಯಿಂಟ್ ಇದೆ, ಹಾಕ್ಸ್ಕೋಬೇಕು. ನಡೀತೆ ಬಿಡು, ಏನಾದ್ರೂ ಒಂದು ಒಲೆ ಮೇಲೆ ಟೀ ಅಥವಾ ಹಾಲು, ಈ ಥರ ರೈಸು ಮತ್ತು ನೀರು ಕಾಯ್ಸೋಕ್ಕಿಡ್ಬೋದು, ಎಲ್ಲದನ್ನು ಕೂಡ ಆಗುತ್ತೆ ಬಿಡು, ನಡೆಯುತ್ತೆ ಅಂತಂದು ಇದನ್ನೇ ತಗೊಂಡ್ವಿ. ಇನ್ನು ಸ್ಟೀಲ್ ಸಾಮಾನುಗಳನ್ನೆಲ್ಲ ಜೋಡಿಸಿದ್ದೆ, ಲೋಟಗಳು, ಬಾಕ್ಸ್ಗಳು ಎಲ್ಲನ. ಹಂಗೆ ಸ್ವಲ್ಪ ವೀಡಿಯೋನ ಕೂಡ ಮಾಡ್ಕೊಂಡೆ. ಇವಾಗ ಒಂಥರ ಕಿಚನ್ಗೆ ಕಳೆ ಬಂದಿದೆ. ಅದು ಸ್ಟೀಲ್ ಸ್ಟವ್ ಅಷ್ಟು ಚೆನ್ನಾಗಿ ಶೂಟ್ ಆಗಿರಲಿಲ್ಲ ನಮ್ಮ ಕಿಚನ್ಗೆ. ಈ ಒಂದು ಸ್ಟವ್ ತಂದಾದಮೇಲೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಕಿಚನ್ ಯಾವತ್ತೂ ಕೂಡ ನಾನು ವೀಡಿಯೋ ಮಾಡಿ ಹಾಕಿರಲಿಲ್ಲ. ಸೊ ಎಲ್ಲ ರೆಡಿ ಆಗಿತ್ತಲ್ವ, ಹಾಗಾಗಿ ಸ್ವಲ್ಪ ಸಣ್ಣದಾಗಿ ಹಂಗೆ ವೀಡಿಯೋ ಮಾಡ್ಕೊಂಡೆ. ಹೇಗೆ ಕಾಣಿಸ್ತಾ ಇದೆ ಅಂತ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ನಮಗೆ ಬಂದ ತಕ್ಷಣ ಫಸ್ಟು ನಾವು ಹೋಗೋದೇ ಕಿಚನ್ಗಲ್ವ, ಮತ್ತು ಕಿಚನ್ ಚೆನ್ನಾಗಿದ್ರೇ ನಮಗೆ ಮನಸ್ಸಿಗೆ ಸಮಾಧಾನ. ಅಡುಗೆ ಮಾಡ್ಬೇಕಾದ್ರೆ ಬೇಗ ಬೇಗ ಐಟಮ್ಗಳು ಕೈಗೆ ಸಿಗ್ದಷ್ಟು ಬೇಗ ಕೆಲಸ ಆಗುತ್ತೆ. ಅಲ್ಲಿ ಇಲ್ಲಿ ಎತ್ತಿಟ್ವಿ ಅಂದರೆ ಹುಡುಕ್ತಾ ಅಲ್ಲೇ ಟೈಮ್ ಹೋಗುತ್ತೆ. ಸೊ ಇಷ್ಟು ಎಲ್ಲ ಕಿಚನ್ನು ಕೂಡ ರೆಡಿ ಮಾಡಿದ್ವಿ. ಸ್ವಲ್ಪ ಇನ್ನೂ ಕೂಡ ನೀಟ್ ಮಾಡ್ಕೋಬೇಕು. ಮತ್ತು ಮಾರ್ಟಲ್ಲಿ ತಂದಿರೋ ಅಂಥ ರೇಷನ್ನು ಕೂಡ ಹಂಗೆ ಇಟ್ಟಿದ್ದೀನಿ, ಅದನ್ನು ಕೂಡ ಬಾಕ್ಸಿಗೆಲ್ಲ ಹಾಕ್ಕೋಬೇಕು. ಡೈಲಿ ಸ್ವಲ್ಪನೇ ಮಾಡ್ಕೊಂಡ್ರಾಯ್ತು ಅಂತ ಮಾಡ್ತಾಯಿದ್ದೆ. ಹಾಗೆ ನಮ್ಮ ಪಕ್ಕದ ಮನೆಯವರು ಮಾವಿನಕಾಯಿ ತಂದಿದ್ರಂತೆ ಊರಿಂದನ, ಕೊಟ್ಟಿದ್ಲು ತಗೊಂಬಂದು. ಮತ್ತು ಕಾಯಿ ಇತ್ತು, ಹಣ್ಣಾಗುತ್ತೆ ಬಿಡು ಅಂತ ನಾನು ಅಕ್ಕಿ ತಂದಿದ್ನಲ್ವ, ಮೊನ್ನೆ ಊರಿಂದ ತಂದಿದ್ದು ಕೂಡ ಅದೇ ಥರ ಹಣ್ಣು ಮಾಡಿದ್ದೆ. ಚೀಲದಲ್ಲಿ ಇಟ್ಬಿಟ್ಟು ಅದನ್ನು ಹಣ್ಣು ಮಾಡಿದ್ದೆ.
ಈ ಥರ ಅಕ್ಕಿ ಚೀಲ ಅಥವಾ ರಾಗಿ ಈಗ ನಮಗೆ ಊರಲ್ಲಂತೂ ಬಾದೆ ಹುಲ್ಲು ಏನಾದರೂ ಸಿಗುತ್ತೆ ಹಣ್ಣು ಮಾಡೋಕ್ಕೆ, ಬಟ್ ಇಲ್ಲೇನು ಸಿಗಲ್ಲಲ್ವ. ಈ ಥರ ಅಕ್ಕಿ ಅಥವಾ ರಾಗಿ ಚೀಲದಲ್ಲಿ ಇಟ್ಬಿಟ್ಟು ನೀಟಾಗಿ ಕಟ್ಟಿಬಿಟ್ರೆ ಅದು ಕಾವು ಬರುತ್ತಲ್ವ, ಆ ಒಂದು ಬಿಸಿಗೆ ಕಾವಿಗೆ ಮಾವಿನಕಾಯಿ ಹಣ್ಣಾಗಿಬಿಡುತ್ತೆ. ಇನ್ನು ಮಾರ್ನಿಂಗ್ ಸ್ವಲ್ಪ ಆನ್ಲೈನಲ್ಲಿ ತರಕಾರಿನೆಲ್ಲ ಬುಕ್ ಮಾಡಿದ್ದೆ, ಅದು ಕೂಡ ಬಂದಿತ್ತು. ಆನ್ಲೈನಲ್ಲಿ ತುಂಬ ಚೆನ್ನಾಗಿ ಕೂಡ ಸಿಗುತ್ತೆ, ಕಡಿಮೆ ರೇಟಿಗೂ ಕೂಡ ಕೊಡ್ತಾರೆ. ಬಟ್ ನಮಗೇನಂದರೆ ನಾವು 3rd ಫ್ಲೋರಲ್ಲಿರೋದ್ರಿಂದ ಈ ಥರ ಏನಾದರೂ ಅಪಾರ್ಟ್ಮೆಂಟಲ್ಲಿ ಈ ಥರ ಇರೋರಿಗೆ ತುಂಬ ಆನ್ಲೈನಲ್ಲಿ ಬುಕ್ ಮಾಡೋದು ತುಂಬ ಯೂಸ್ ಆಗುತ್ತೆ, ಚೆನ್ನಾಗೂ ಇರುತ್ತೆ. ಬಟ್ ರೇಟಿನೂ ಕೂಡ ಸೇಮ್ ಇರುತ್ತೆ, ಏನು ತೀರಾ ಕಾಸ್ಟ್ಲಿ ಏನಿರಲ್ಲ. ಇನ್ನು ಸ್ಟವ್ನ ತೋರಿಸ್ತಾ ಇದ್ದೀನಿ ನೋಡಿ. ಅದು ಸ್ಟವ್ ಫುಲ್ ಕೆಳಗಡೆ ಎಲ್ಲ ಗ್ಲಾಸಲ್ಲೇ ಕವರ್ ಆಗಿರುತ್ತೆ. ಆ ಮೇಲಿರೋಂತಹ ಸ್ಟವ್ನ ಹಿಂಗೆ ಎತ್ತಿಬಿಟ್ಟು ನೀಟಾಗೆಲ್ಲ ಒರೆಸ್ಕೊಂಡ್ರೆ ಆಯಿತು. ಎಲ್ಲ ಧೂಳು ಏನಾದರೂ ಕೂತಿರುತ್ತಲ್ಲ ಅದನ್ನೆಲ್ಲ ಒರೆಸ್ಕೊಳಕ್ಕೆ ಈ ಥರ ಸ್ಟವ್ನ ಮೇಲೆ ಎತ್ತಿಬಿಟ್ಟು ನೀಟಾಗಿ ಬಟ್ಟೆನ ತಗೊಂಡು ಒರೆಸ್ಕೊಂಡ್ರೆ ಎಲ್ಲ ಹೋಗುತ್ತೆ. ಅದಾದಮೇಲೆ ಇದು ಹಿಂಗೆ ಎತ್ತಿದ ತಕ್ಷಣ ಸ್ವಲ್ಪ ಲಾಕ್ ಆಗುತ್ತೆ, ಹಂಗೆ ಇರುತ್ತೆ. ಆಮೇಲೆ ಅಲ್ಲಿ ಆ ಕಡೆ ನಟ್ ಕೊಟ್ಟಿದ್ದಾರೆ, ಅದನ್ನೊಂಚೂರು ಈ ಕಡೆ ಎಳೆದ್ಬಿಟ್ರೆ ಮತ್ತೆ ಅದು ಮಾಮೂಲಿ ಪ್ಲೇಸಿಗೆ ಹೋಗಿ ಕೂರುತ್ತೆ. ಈ ಥರ ನಾವು ಗಾಜಿನ ಸ್ಟವ್ ಇರುತ್ತಲ್ವ, ಗ್ಲಾಸ್ ಇರೋದ್ರಿಂದ ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಸ್ಟವ್ವು ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇಷ್ಟು ಸ್ಟವ್ವಿಂದಾಯಿತು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಿಲ್ವ, ನನಗಂತೂ ಪದೇ ಪದೇ ವೀಡಿಯೋ ಮಾಡ್ಕೋಬೇಕು ಅನ್ನಿಸ್ತಾ ಇತ್ತು, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಂಗೆ ಸಿಂಪಲ್ಲಾಗಿ ಆರ್ಟಿಫಿಷಿಯಲ್ ಫ್ಲವರ್ಸ್ ಕೂಡ ಇದ್ದವು, ಅದನ್ನು ಕೂಡ ಇಟ್ಬಿಟ್ಟು ಸ್ವಲ್ಪ ಡೆಕೋರೇಷನ್ ಕೂಡ ಮಾಡಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತಲ್ವ. ಇನ್ನು ಪಿಂಗಾಣಿ ಇದಾವಲ್ವ, ಇದರಲ್ಲಿ ನಾನು ಬಟ್ಲಲ್ಲಿ 2 ಥರದ್ದು ಉಪ್ಪನ್ನ ಹಾಕ್ಬಿಟ್ಟಿದ್ದೀನಿ. ಆಮೇಲೆ ಒಂದು ಹುಣಸೆಹಣ್ಣು ಕೂಡ ಅದರಲ್ಲಿ ಇಟ್ಟಿದ್ದೆ. ಇವು ಕೂಡ ಬಿಜಾಪುರದಲ್ಲೇ ತಗೊಂಡಿದ್ದೆ, ಬೆಂಗಳೂರಲ್ಲಿನೂ ಕೂಡ ಶಾಪಿಂಗ್ ಮಾಡಿಲ್ಲ, ಈ ಥರ ಏನೋ ಐಟಮ್ಗಳ್ನ ತಗೊಂಡಿಲ್ಲ. ಮೊನ್ನೆ ಮಾರ್ಟಿಗೆ ಹೋದಾಗ ಬರೀ ರೇಷನ್ ಅಷ್ಟೇ ತಗೊಂಬಂದಿದ್ದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ನನಗಂತೂ ತುಂಬ ಖುಷಿ ಆಯಿತು. ಪದೇ ಪದೇ ನಾನು ಕಿಚನ್ಗೆ ಹೋಗ್ಬೇಕು ಅನ್ನಿಸ್ತಾ ಇತ್ತು. ಆ ಒಂದು ಸ್ಟವ್ ಮತ್ತು ಎಲ್ಲ ಕಿಚನ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇಷ್ಟು ಕಿಚನ್ ಡೆಕೋರೇಷನ್ ಆಯಿತು. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನನ್ನ ಕಿಚನ್ ಬಗ್ಗೆ ನಿಮ್ಮ ಅಭಿಪ್ರಾಯನ ಸ್ವಲ್ಪ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ಮೊದಲಾಗಿ ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್, ಕಮೆಂಟ್ ಹಾಕೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಆಯಿತಾ. ಓಕೆ, ಬಾಯ್.